ಹಲೋ ಫ್ರೆಂಡ್ಸ್, ಈ ಸಮ್ಮರಲ್ಲಿ ತಣ್ಣಗೇನಾದರೂ ಕುಡಿಯೋಣ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಲೈಮ್ ಸೋಡಾ ನಿಮ್ಗೆ ಯೋಚನೆ ಬಂದಿರುತ್ತೆ. ಹೊರಗಡೆ ಹೋಗಿ ಕುಡಿಯೋಣ ಅಂದರೆ ಲಾಕ್ಡೌನು, ಎಲ್ಲೂ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಶುಗರ್ನ ಪಾಕ ಮಾಡಿ ಇಟ್ಕೊಳ್ತೀನಿ. ಒಂದೆಳೆ ಪಾಕ ಮಾಡಿ ಇಟ್ಕೋಬೇಕು. ಶುಗರ್ನ ಹಾಗೆ ಮೆಲ್ಟ್ ಮಾಡಿ ಕೂಡ ಹಾಕ್ಬೋದು. ಆದರೆ ರೆಸ್ಟೋರೆಂಟಲ್ಲಿ ಮತ್ತು ನೀವು ಜ್ಯೂಸ್ ಸೆಂಟ್ರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಬಾಟಲಲ್ಲಿ ಪಾಕ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾರೆ. ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಲೆಮನ್ ಸೋಡಾಗೆ. ನಾನಿಲ್ಲಿ 2 ಜಾರಲ್ಲಿ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಇದೆ. ಹಾಗಾಗಿ 1 ಕಾಫಿ ಕಪ್ಪಲ್ಲಿ 1 ಕಪ್ ಶುಗರು, ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ಗಟ್ಟಿ ಪಾಕ ಮಾಡ್ಕೋಬಾರ್ದು. ನೀರು ಕಡಿಮೆ ಹಾಕ್ಕೊಂಡಿರೋದ್ರಿಂದ ಶುಗರ್ ಮೆಲ್ಟ್ ಆದ ತಕ್ಷಣ ಒಂದೆಳೆ ಪಾಕ ಬಂದುಬಿಡುತ್ತೆ. ಶುಗರ್ನ ಮೆಷರ್ಮೆಂಟಲ್ಲಿ ಹೇಳೋದಾದರೆ 1 ಗ್ಲಾಸ್ ಲೈಮ್ ಸೋಡಾಗೆ 3-4 ಸ್ಪೂನಷ್ಟು ಶುಗರ್ ಬೇಕಾಗತ್ತೆ. ಇದಿವಾಗ ಪಾಕ ರೆಡಿಯಾಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. 1 ನಿಂಬೆಹಣ್ಣನ್ನು ಕಟ್ ಮಾಡಿ ಅದ್ರ ಜ್ಯೂಸನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿರಬೇಕು. ಇನ್ನೊಂದು ನಿಂಬೆಹಣ್ಣನ್ನು ಅರ್ಧ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಅದರಲ್ಲಿ 2 ಪೀಸ್ ಮಾಡ್ತೀನಿ. 2 ಗ್ಲಾಸಿಗೂ ಒಂದೊಂದು ಪೀಸ್ ಬರೋ ಥರ. ಆ ನಿಂಬೆಹಣ್ಣಲ್ಲಿರೋ ಸೀಡ್ಸ್ನ ತೆಗೆದು ಹಾಕಬೇಕು. ಈಗ ಜ್ಯೂಸಲ್ಲಿರೋ ಸೀಡ್ಸ್ ಕೂಡ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಲೈಮ್ ಸೋಡಾ ಮಾಡೋಕ್ಕೆ 2 ಜಾರ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಫಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಲೆಮನ್ನು, ಅದು 2ಕ್ಕೂ ಒಂದೊಂದು ಪೀಸ್ ಹಾಕ್ತಾಯಿದ್ದೀನಿ. ಆಮೇಲೆ ಪುದೀನ ಹಾಕ್ತಾಯಿದ್ದೀನಿ. ಪುದೀನದಿಂದ ಜ್ಯೂಸಿಗೆ ತುಂಬ ಫ್ರೆಶ್ನೆಸ್ ಬರುತ್ತೆ. ಇವಾಗ ಕುಟ್ಟಣಿಗೆಯಿಂದ ಪುದೀನ ಮತ್ತು ಲೆಮನ್ನ ಕ್ರಷ್ ಮಾಡಬೇಕು. ತುಂಬ ಪೇಸ್ಟ್ ಆಗೋ ಥರ ಮಾಡಬಾರ್ದು. ದಪ್ಪ ಕ್ರಷ್ ಮಾಡೋದ್ರಿಂದ ಜ್ಯೂಸಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ಇಷ್ಟ ಆಗಬೇಕಷ್ಟೇ ಅದು. ಇವಾಗ ಇನ್ನೊಂದು ಜಾರಲ್ಲಿರೋದನ್ನು ಅದೇ ಥರ ಮಾಡ್ತೀನಿ. ರೆಡಿ ಆಯಿತು ಇವಾಗ ಕ್ರಷ್ ಮಾಡಿ ಇಟ್ಕೊಂಡಿದ್ದು. ಇವಾಗ ಇದಕ್ಕೆ ಶುಗರ್ ಸಿರಪ್ ಹಾಕಬೇಕು. ನಾನು ಒಂದೊಂದು ಜಾರಿಗೆ 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಶುಗರ್ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು. ಈ ಲೈಮ್ ಸೋಡಾಗೆ ಶುಗರ್ ಜಾಸ್ತಿನೇ ಹಾಕಬೇಕು. ಸೋಡಾದಲ್ಲಿ ಟೇಸ್ಟ್ ಏನೂ ಇರಲ್ವಲ್ಲ. ಇವಾಗ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ 2ಕ್ಕೂ. ಐಸ್ ಕ್ಯೂಬ್ನ ಫಸ್ಟೇ ಫ್ರಿಜ್ಜಿಂದ ತೆಗೆದು ಒಂದು ಬೌಲಲ್ಲಿ ಇಟ್ಕೊಂಡಿರಬೇಕು. ಈಗ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. 2ಕ್ಕೂ ಒಂದೊಂದು ಸ್ಪೂನ್ ಹಾಕ್ತೀನಿ. ಇದಾದಮೇಲೆ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ಗೋಸ್ಕರ 1 ಜಾರ್ಗೆ 1/4 ಟೀ ಸ್ಪೂನಷ್ಟು ಹಾಕ್ತೀನಿ. ಯಾರಿಗೆ ಚಾಟ್ ಮಸಾಲ ಫ್ಲೇವರ್ ಇಷ್ಟ ಇರಲ್ಲ ಅವ್ರು ಇದನ್ನ ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ಜೀರಾ ಪೌಡರ್ ಹಾಕ್ಬೋದು. ಜೀರಾ ಪೌಡರು ಯಾರಿಗೆ ಇಷ್ಟ ಇರಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಪ್ಲೈನ್ ಲೈಮ್ ಸೋಡಾನು ಕುಡಿಬೋದು. ಟೇಸ್ಟಿಗೋಸ್ಕರ 2 ಜಾರ್ಗಳಿಗೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಸೋಡಾ ಆ್ಯಡ್ ಮಾಡಬೇಕು. ನೀವು ಯಾವ ಕಂಪ್ನಿದು ಬೇಕಾದರೂ ಸೋಡಾ ತೊಗೋಬೋದು. ಈ ಲೈಮ್ ಸೋಡಾನ ಸ್ಪ್ರೈಟ್ ಮತ್ತು 7up ಹಾಕಿ ಕೂಡ ಮಾಡ್ಕೋಬೋದು. ಸ್ಪ್ರೈಟ್ ಮತ್ತು 7up ಹಾಕೋದಾದರೆ ಶುಗರ್ನ ಸ್ಕಿಪ್ ಮಾಡಬೇಕು. ಅದರಲ್ಲೇ ಆಲ್ರೆಡಿ ಶುಗರ್ ಇರೋದ್ರಿಂದ. ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ರೆಸ್ಟೋರೆಂಟಲ್ಲಿ ಸಿಗೋವಂಥ ಲೈಮ್ ಸೋಡಾ ಮನೆಯಲ್ಲೇ 5 ನಿಮಿಷಕ್ಕೆ ರೆಡಿ ಆಗುತ್ತೆ. ಮೇಲ್ಗಡೆಯಿಂದ ಮತ್ತೆ 2 ಎಲೆನ ಪುದೀನ ಹಾಕ್ಕೊಳ್ತೀನಿ. ಪುದೀನ ಹಾಕೋದ್ರಿಂದ ಜ್ಯೂಸ್ ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೇಕಾಗಿಲ್ಲ. ಐಸ್ ಕ್ಯೂಬ್ಗಳನ್ನ ನಾವು ಹಾಕ್ಕೊಂಡಿರೋದ್ರಿಂದ ಆಲ್ರೆಡಿ ಕೋಲ್ಡ್ ಆಗಿರುತ್ತೆ ಇದು.